ಇವತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮ್ಮಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ? ತುಂಬ ಮಟ್ಟಿಗೆ ಬದಲಾವಣೆ ಆಗಿದೆ. ಮಾತಾಡೋ ರೀತಿ ಇರ್ಬೋದು, ಯೋಚನೆ ಮಾಡೋ ರೀತಿ ಇರ್ಬೋದು, ಒಂದು ಸ್ನೇಹ ಬೆಳೆಸೋ ರೀತಿ ಇರ್ಬೋದು, ಎಲ್ಲೂ ಚೇಂಜ್ ಆಗಿದೆ. ಇದಕ್ಕೆ ನಾವು ಇವಾಗ ನಮ್ಮ ಮೆಂಟಲಿ ವಿ ಆರ್ ಸೋ ಸ್ಟ್ರೆಸ್ಡ್, ಅದು ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಆದರೆ ದೇಹನ ನಾವು ದಂಡ್ಸೋಕ್ಕೆ ಶುರು ಮಾಡಿದ್ರೆ ತಲೆನೂ ಅಷ್ಟೇ ಸೀಮಿತದಲ್ಲಿ ಇಟ್ಕೋಬಹುದು. ಫಸ್ಟು ಈಸಿಯಾಗಿ ನಾವು ಏನಾರು ಮಾಡ್ಬೋದು ಅಂತಂದರೆ ನಮ್ಮ ಫಿಸಿಕಲ್ ಬಾಡಿ ಮೇಲೆ ವಿ ಕ್ಯಾನ್ ವರ್ಕ್. ಯಾಕೆಂದರೆ ಮೆಂಟಲಿ ತುಂಬ ಕಷ್ಟ ಇದೆ. ಅದಕ್ಕೆ ನಾವು ಕಾಮ್ ಮಾಡಿಸಿ ಅದಕ್ಕೆ ಏನು ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದು ಮೆಡಿಟೇಷನ್ ಇರ್ಬೋದು, ಅದ್ರದ್ದು ಏನೋ ಆ್ಯಕ್ಟಿವಿಟೀಸು ಪ್ರೋಸೆಸ್ ಲಾಂಗ್. ಆದರೆ ಬಾಡಿನಲ್ಲಿ ಏನು ಯು ಹ್ಯಾವ್ ಟು ಜಸ್ಟ್ ಡೂ ಎಕ್ಸಸೈಸ್. ಇವತ್ತೊಂದು ಅರ್ಧ ಗಂಟೆ ಇರ್ಬೋದು, 50 ನಿಮಿಷ ಇರ್ಬೋದು ಅಂತ ನೀವು ಬಾಡಿ ಮೇಲೆ ಯಾವಾಗ ಈ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತೀರಾ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗ್ತಾ ಹೋಗುತ್ತೆ. ಇಟ್ ಈಸ್ ದ ಈಸಿಯೆಸ್ಟ್ ವೇ. ಬಾಡಿ ಸರಿ ಹೋಗಿದ ಕೂಡಲೇ ಮೆಂಟಲಿನೂ ಯು ವಿಲ್ ಬಿಕಮ್ ಮೋರ್ ಆ್ಯಕ್ಟಿವ್ ಆ್ಯಂಡ್ ಕಾಮ್. ನಿಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಾಗ್ತಾ ಹೋಗುತ್ತೆ. ಓಕೆ, ಸೊ ಆ ಥರ ಚೇಂಜಸ್ ನಂಗೆ ಸಾಕಷ್ಟು ಆಗಿದೆ. ಆದರೆ ನನ್ನ ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಮಧ್ಯ ನಾನೊಂದಷ್ಟು ನಾನು ಸ್ಪಿರಿಚುಯಾಲಿಟಿನಲ್ಲಿ ಒಳಪಡಿಸ್ಕೊಂಡಿದ್ದೆ. ಹಾಗೆ ನಾನು ಆಗಲೇ ಹೇಳ್ದಂಗೆ ಅರ್ಚನಾ ಅಂತ ಹೇಳಿದ್ನಲ್ಲ, ನನ್ನ ಸ್ನೇಹಿತೆ ಹತ್ರನೇ ನಾನು ಮ್ಯೂಸಿಕ್ ಕಲಿತಾ ಇದ್ದೆ. ಸೊ ಇದ್ರ ನೀವು ಹಾಡು ಹಾಡ್ತೀರಾ? ಹಾಂ, ತಕ್ಕ ಮಾಡಿ ಈಗ ಕಲಿತಾ ಇದ್ದೀನಿ, ಹಾಡ್ತೀನಿ, ಬರುತ್ತೆ ಅನ್ನೋಷ್ಟೆಲ್ಲ ಕಾನ್ಫಿಡೆನ್ಸ್ ಇಲ್ಲದಿದ್ರು ಹಾಡಬಲ್ಲೆ ಅನ್ನೋದು ಒಂದಿದೆ. ಸೊ ಈ ಕಲಿಕೆ ಮಧ್ಯ ಈ ಸ್ಪಿರಿಚುಯಾಲಿಟಿನೂ ಅದನ್ನು ಅರ್ಥ ಮಾಡಿಕೊಂಡು ಇದು ಎಲ್ಲೂ ಸೇರೋದ್ರಿಂದ ಒಂಥರ ಪ್ಯಾಕೇಜ್ ಥರ ನನಗೆ ಐ ಹ್ಯಾವ್ ಬಿಕಮ್ ಅ ಡಿಫ್ರೆಂಟ್ ಪರ್ಸನ್. ಸೊ ಮೆಂಟಲಿನೂ ಅಷ್ಟೇ, ಜನದ ಜೊತೆ ಬೆರೆಯೋದಿರ್ಬೋದು, ಮಾತಾಡೋ ರೀತಿ ಇರ್ಬೋದು, ಎಲ್ಲನೂ ಬದಲಾಗಿದೆ.